ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ನನ್ನ ಆತ್ಮೀಯ ಸಹೃದಯ ಆಸ್ತಿಕ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ಹೃದಯಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳು, ವಂದನೆಗಳು. ಸ್ನೇಹಿತರೆ, 2025 ವರ್ಷ ಭವಿಷ್ಯವನ್ನು ತೆಗೆದುಕೊಂಡು ತಮ್ಮ ಮುಂದೆ ಬಂದಿದ್ದೇನೆ ನಂದಿ ವಾಹಿನಿಯ ಮುಖಾಂತರ. ನೋಡಿ, ನಂದಿ ವಾಹಿನಿಯಲ್ಲಿ 12 ರಾಶಿಗಳ ವರ್ಷ ಭವಿಷ್ಯ ಬರುತ್ತೆ. ಈಗ ನಾವು ಮೊದಲಿಗೆ ಮಕರ ರಾಶಿಯ ಭವಿಷ್ಯವನ್ನು ನೋಡ್ತಾ ಇದ್ದೇವೆ. ನಿಮಗೆ ಈ ವರ್ಷ ಭವಿಷ್ಯ ಇಷ್ಟವಾಯಿತು ಅಂತಾದರೆ ಲೈಕ್ ಕಮೆಂಟನ್ನು ಮಾಡೋದು ಮರಿಬೇಡಿ, ಮತ್ತು ಪ್ರಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಉತ್ತರಾಷಾಢ, ಶ್ರವಣ, ಧನಿಷ್ಠ ನಕ್ಷತ್ರಗಳಿಗೆ ಮಕರ ರಾಶಿ ಬರುತ್ತೆ. ಈಗ ಮಕರ ರಾಶಿಯ ವರ್ಷ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ನೋಡಿ. ಗುರುಗ್ರಹ, ಶನಿಗ್ರಹ, ರಾಹು, ಕೇತು ಈ 4 ಗ್ರಹಗಳು ವರ್ಷದಲ್ಲಿ ಲಾಂಗ್ ಪೀರಿಯಡ್ನಲ್ಲಿ ಚಲಿಸ್ತಕ್ಕಂತಹ ಗ್ರಹಗಳು. ಮಿಕ್ಕಿದ್ದೆಲ್ಲವೂ ಕೂಡ ವೆರಿ ಶಾರ್ಟ್ ಪೀರಿಯಡಲ್ಲಿ, ಅಂದರೆ ಕಡಿಮೆ ಸಮಯದಲ್ಲಿ ಚಲನೆಯನ್ನು ಮಾಡ್ತವೆ. ಹಾಗಾಗಿ ವರ್ಷ ಪೂರ್ತಿಯ ಗ್ರಹ ಸ್ಥಿತಿಗಳನ್ನ ಹೇಳೋದು ಕಷ್ಟವಾಗತ್ತೆ. ಮತ್ತು ವರ್ಷ ಭವಿಷ್ಯ ಅಂತ ಬಂದಂತಹ ಸಂದರ್ಭದಲ್ಲಿ ಈ 4 ಗ್ರಹಗಳನ್ನು ನಾವು ಪ್ರಮುಖವಾಗಿ ಆಧಾರಕ್ಕೆ ಅಥವಾ ಗಣನೆಗೆ ತೆಗೆದುಕೊಳ್ತೇವೆ. ನೋಡಿ, ಗುರುಗ್ರಹ 1 ವರ್ಷ ಇರ್ತಾರೆ ಒಂದು ರಾಶಿಯಲ್ಲಿ. ಮೇ ಮಂತು 2025ರಲ್ಲಿ ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಅಂದ್ರೆ ಮಕರ ರಾಶಿ 5ನೇ ಮನೆಯಿಂದ 6ನೇ ಮನೆಗೆ. ಗುರುಗ್ರಹಕ್ಕೆ ಗೋಚಾರದಲ್ಲಿ 2, 5, 7, 9, 11 ಇದು ಗೋಚಾರದಲ್ಲಿ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ಪೊಸಿಷನ್. ಅಂದ್ರೆ ಇಷ್ಟು ದಿನ ಮಕರ ರಾಶಿಯವರಿಗೆ ಗುರುವಿನ ಅನುಗ್ರಹ ಇತ್ತು, ಗುರುಬಲ ಇತ್ತು, ಅಂದ್ರೆ ಗೋಚಾರದಲ್ಲಿ ಶುಭವಾಗಿದ್ರು. 2024ರ ಮೇನಲ್ಲೇ ಬಂದಿರತಕ್ಕಂಥದ್ರಿಂದ 2025ರ ಮೇವರೆಗೂ ಕೂಡ ಗುರುಬಲ ಇತ್ತು ಮಕರ ರಾಶಿಯವರಿಗೆ. ನಂತರದಲ್ಲಿ 6ನೇ ಮನೆಗೆ ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ, ಈಗ ಗುರುಬಲ ಇದೆ, ಮೇ ನಂತರದಲ್ಲಿ 6ನೇ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಸಾಧಕ ಸ್ಥಾನಕ್ಕೆ ಹೋಗ್ತಾರೆ. ಆವಾಗ ಏನಾಗತ್ತೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳಬೇಕಾಗತ್ತೆ. ಇನ್ನು ಶನಿ 2.5 ವರ್ಷಗಳ ಕಾಲ ಒಂದು ಮನೆಯಲ್ಲಿರ್ತಕ್ಕಂಥವ್ರು, ಒಂದು ರಾಶಿಯಲ್ಲಿ ಪ್ರವೇಶ ಮಾಡ್ತಕ್ಕಂಥವ್ರು, ಒಂದು ರಾಶಿಗೆ ಪ್ರವೇಶ ಮಾಡಿ 2.5 ವರ್ಷಗಳ ಕಾಲ ಅಂದ್ರೆ 30 ತಿಂಗಳ ಕಾಲ ಒಂದು ರಾಶಿಯಲ್ಲಿರ್ತಾರೆ. ಅವರು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಮಾರ್ಚ್ ಎಂಡ್ ಅಲ್ಲಿ, ಅಥವಾ ಮಾರ್ಚ್ ಕೊನೆಯ ವಾರದಲ್ಲಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ರಾಹು 18 ತಿಂಗಳು ಒಂದು ರಾಶಿಯಲ್ಲಿ ಪ್ರವೇಶವನ್ನ ಸಂಚಾರವನ್ನು ಮಾಡ್ತಕ್ಕಂಥವ್ರು. ಅವರು ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಆಗಿರೋದ್ರಿಂದ ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾರೆ 3ನೇ ಮನೆಯಿಂದ 2ನೇ ಮನೆಗೆ. ಇನ್ನು ಕೇತು 1.5 ವರ್ಷಗಳ ಕಾಲ 18 ತಿಂಗಳ ಕಾಲ ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ, ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಆಗಿರೋದ್ರಿಂದ ಇಲ್ಲಿ ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಕೇತುವಿನ ಪ್ರವೇಶವಾಗತ್ತೆ. ಇದು ಎಲ್ಲಾ ಗ್ರಹಗಳು ಗುರು ಮತ್ತು ರಾಹು ಕೇತುಗಳು ಮೇ ಮಂತಲ್ಲಿ ತಮ್ಮ ಸ್ಥಾನವನ್ನ ಪಲ್ಲಟ ಮಾಡ್ತವೆ ಅಥವಾ ಸ್ಥಾನವನ್ನ ಬದಲಾವಣೆ ಮಾಡ್ತಾರೆ. ಹಾಗಾದ್ರೆ ಯಾವ್ಯಾವ ಗ್ರಹಗಳು ಯಾರ್ಯಾರ ಮನೆಯಲ್ಲಿದ್ದಾರೆ, ಈ ಮಕರ ರಾಶಿಯವರಿಗೆ ಏನೇನು ಫಲಗಳ ಸಿಗತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ನೋಡಿ, 5ನೇ ಮನೆಯಲ್ಲಿದ್ದಾಗ ಗೋಚಾರದಲ್ಲಿ ಶುಭ ಅಂತ ಹೇಳಿದ್ದೆ, ಅದು ಮೇವರೆಗೂ ಇರುತ್ತೆ. ಮೇ ನಂತರದಲ್ಲಿ 6ನೇ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಗುರುಬಲ ಕಡಿಮೆ ಆಗತ್ತೆ ಮಕರ ರಾಶಿಯವರಿಗೆ. 7.5 ಮುಗೀತು ಅಂತ ಅಂದ್ಕೊಂಡ್ರು ಕೂಡ ಈಗ ಮಕರ ರಾಶಿಯವರು 7.5 ವರ್ಷಗಳ ಕಾಲ 7.5 ಅನುಭವಿಸಿದ್ದೀರಿ. 7.5 ಮುಗೀತು, ಇನ್ನು ನಾನು ಆರಾಮದಾಯಕವಾಗಿರಬಹುದು ಅಂತ ಅಂದ್ಕೊಂಡ್ರೆ ನಿಮಗೆ ಗುರುಬಲ ಕೂಡ ಕಡಿಮೆ ಆಗುತ್ತಾ ಹೋಗುತ್ತೆ, ಸಕ್ಸಸ್ ರೇಟಿಂಗ್ ಕಡಿಮೆ ಆಗುತ್ತೆ, ಗೆಲುವು ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ಮಾರ್ಚ್ನಿಂದ ಏಪ್ರಿಲ್, ಮೇ ಈ 2 ತಿಂಗಳಲ್ಲಿ ಮಕರ ರಾಶಿಯವರು ಯಾವುದೇ ರೀತಿಯಾದಂತಹ ಕೆಲಸಗಳನ್ನ ಮಾಡಿದ್ರು ಕೂಡ ಅನದ್ಭುತವಾದಂತಹ ಸಕ್ಸಸ್ ಸಿಗತ್ತೆ, ಜಯ ಸಿಗತ್ತೆ. ಯಾಕೆ ಅಂತಂದ್ರೆ ಮಾರ್ಚ್ನಲ್ಲಿ 7.5 ಮುಗಿದಿರತ್ತೆ, ಗುರುಬಲ ಇನ್ನೂ ಇರುತ್ತೆ. ಮೇವರೆಗೂ ಗುರುಬಲ ಇರೋದ್ರಿಂದಾಗಿ ಮಕರ ರಾಶಿಯವರಿಗೆ ಸಕ್ಸಸ್ ರೇಟಿಂಗ್ ತುಂಬಾ ಚೆನ್ನಾಗಿರುತ್ತೆ. ಜನವರಿಯಿಂದ ಮಾರ್ಚ್ ವರೆಗೆ ಹನುಮಾನ್ ಚಾಲಿಸಾ ಪಠಣ ಮಾಡ್ಕೊಳ್ಳಿ, ಶನಿ ದೋಷಗಳಿರುತ್ತೆ, ಮತ್ತು ಶನೈಶ್ವರನ ಆರಾಧನೆ ಮಾಡ್ಕೊಳ್ಳಿ. ನಂತರದಲ್ಲಿ 7.5 ಮುಗಿಯುತ್ತೆ. ಶನಿ ಪರಮಾತ್ಮನ ಆರಾಧನೆ ಮಾಡಬಾರ್ದ ಅಂತ ಕೇಳಿದ್ರೆ ಮಾಡಬಹುದು, ಆದರೆ 7.5 ಇರೋದಿಲ್ಲ. ಮಾರ್ಚ್ ನಂತರದಲ್ಲಿ ನಿಮಗೆ ಎದುರಾಗುವಂತದ್ದು ಗುರುಬಲ ಇದ್ದು, ಮೇ ನಂತರದಲ್ಲಿ ಗುರುಬಲವು ಕಡಿಮೆ ಆಗುತ್ತೆ. ಮೇ ನಂತರದಲ್ಲಿ ಗುರುವಿನ ಆರಾಧನೆ ಬೇಕೇ ಬೇಕು. ಇದರ ಅರ್ಥ ಏಪ್ರಿಲ್ ಮತ್ತು ಮೇ ತಿಂಗಳು ಮಕರ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ಸಂದರ್ಭ. ನಂತರದಲ್ಲಿ ಗುರುವಿನ ಆರಾಧನೆ ಮಾಡ್ಕೋಬೇಕು. ಗುರುಬಲ ಪ್ರಾಪ್ತ ಮಾಡಿಕೊಂಡ್ರೆ ವರ್ಷ ಪೂರ್ತಿ ಆರಾಮದಾಯಕವಾಗಿರ್ತೀರಿ. ಗುರು ಸ್ತೋತ್ರ ಹೇಳ್ಕೊಳ್ಳಿ, ಕುಂಜಿಕಾ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ.
ಗುರುವಿನ ಆರಾಧನೆ ಮಾಡಿಕೊಂಡು ಗುರು ಅನುಗ್ರಹ ಪ್ರಾಪ್ತ ಮಾಡಿಕೊಂಡ್ರೆ ಪ್ರತಿ ಗುರುವಾರ ಗುರು ದರ್ಶನ, ಗುರುಮಂದಿರ, ಗುರುಮಠಗಳ ದರ್ಶನವನ್ನ ಮಾಡ್ತಕ್ಕಂಥದ್ದು, ನವಗ್ರಹದಲ್ಲಿ ಗುರುಗ್ರಹವನ್ನ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ಯೆಲ್ಲೋ ಕಲರ್ ಬಟ್ಟೆ, ಕಡಲೆಕಾಳನ್ನ ಗುರುಗ್ರಹಕ್ಕೆ ಸಮರ್ಪಣೆ ಮಾಡ್ತಕ್ಕಂಥದ್ದು, ಅರಳಿ ವೃಕ್ಷವನ್ನ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಅತ್ಯವಶ್ಯಕ. ಮಕರ ರಾಶಿಯವರಿಗೆ ಗುರುಬಲದ ಕೊರತೆ ಮೇ ನಂತರದಲ್ಲಿರುತ್ತೆ. ತುಂಬಾ ಕ್ಲಿಯರ್ ಆಗಿದೆ ಭವಿಷ್ಯ. ಮಾರ್ಚ್ ವರೆಗೆ 7.5 ಇರುತ್ತೆ ಅಂತ ಅನ್ಕೊಂಡ್ರೆ ಮೇ ನಂತರದಲ್ಲಿ ಗುರುಬಲ ಕಡಿಮೆ ಆಗತ್ತೆ. ನಿಮಗೆ ಏಪ್ರಿಲ್ ಮೇ ತಿಂಗಳು ಮಾತ್ರ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು. ಅದರ್ವೈಸ್ ವರ್ಷ ಪೂರ್ತಿ ನಿಮಗೆ ಗುರುವಿನ ಅನುಗ್ರಹ ಬೇಕು. ಪ್ರಾರಂಭದಲ್ಲಿ ಗುರುವಿನ ಅನುಗ್ರಹ ಜಾತಕದ ಫಲದಲ್ಲಿರುತ್ತೆ, ಗೋಚಾರದಲ್ಲಿರುತ್ತೆ. ನಂತರದಲ್ಲಿ ನೀವು ಗುರುಬಲವನ್ನ ತಂದುಕೊಳ್ಳಬೇಕಾಗತ್ತೆ. ಗುರು ಅನುಗ್ರಹ ಪ್ರಾಪ್ತ ಮಾಡಿಕೊಂಡ್ರೆ ನೀವು ಏನೇ ಕೆಲಸ ಮಾಡಿ ಸಕ್ಸಸ್ ಆಗತ್ತೆ. ಪ್ರಮೋಷನ್, ಇನ್ಕ್ರಿಮೆಂಟ್ ಇವೆಲ್ಲ ಇದ್ರೆ ನಿಮಗೆ ಏಪ್ರಿಲ್ ಮೇನಲ್ಲಿ ಸಿಗತ್ತೆ. ಉದ್ಯೋಗದಲ್ಲಿ ಅಭಿವೃದ್ಧಿ, ಆರ್ಥಿಕವಾದಂತಹ ಲಾಭ, ಏನೇ ಕೆಲಸ ಮಾಡಿದ್ರು ಕೂಡ ಜಯ ಅನ್ನುವಂಥದ್ದು ಸಿಗುವುದು ಏಪ್ರಿಲ್ ಮತ್ತು ಮೇನಲ್ಲಿ. ನಂತರದಲ್ಲಿ ಗುರುಬಲಕ್ಕೋಸ್ಕರ ಹೋರಾಡ್ಕೋಬೇಕಾಗತ್ತೆ. ಗುರುಬಲಕ್ಕೋಸ್ಕರ ನೀವು ವಿಶೇಷವಾಗಿ ತಪಸ್ ಮಾಡೋದಷ್ಟು ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಹೋಗ್ಬೇಕಾಗತ್ತೆ. ಇದೆಲ್ಲ ಗಮನದಲ್ಲಿರಬೇಕು. ಯಾಕೆ ಅಂತಂದ್ರೆ ನೋಡಿ, ನಂತರದಲ್ಲಿ ಗುರುಗ್ರಹ ಹೋಗ್ತಕ್ಕಂಥದ್ದು ಶತ್ರುವಾದಂತಹ ಬುಧನ ಮನೆಗೆ. ಯಾಕೆ ಈ ಮಾತು ಹೇಳಿದೆ ನಾನು ಅಂತಂದ್ರೆ, ಬುಧ ಅಲ್ಲಿ ಗುರುಗ್ರಹಕ್ಕೆ ಶತ್ರು ಆಗ್ತಾ ಹೋಗ್ತಾನೆ. ಸೊ ಹಾಗಾಗಿ ಏನಾಗತ್ತೆ, ಬುಧನಿಂದ ಉಂಟಾಗುವಂತಹ ಬುದ್ಧಿ ಚಾಂಚಲ್ಯ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಏನೇ ಡಿಸಿಷನ್ಗಳು ತೆಗೆದುಕೊಳ್ಳೋದಿದ್ರು ಕೂಡ, ವಿವಾಹಾದಿ ಮಂಗಳ ಕಾರ್ಯಗಳು ಯೋಚನೆ ಮಾಡ್ತಾ ಇದ್ದೀರಾ, ಬಿಫೋರ್ ಮೇ 2025. ಆಫ್ಟರ್ ಮೇನಲ್ಲಿ ಗುರುಬಲವೂ ಇರೋದಿಲ್ಲ. ನಂತರದಲ್ಲಿ ಯೋಚನೆಗಳಲ್ಲಿ ಹಲವು ರೀತಿಯಾದಂತಹ ಅಡೆತಡೆಗಳನ್ನ ಎದುರಿಸ್ತಾ ಹೋಗ್ತೀರಿ. ತುಂಬಾ ಸಮಸ್ಯೆಗಳು, ಮಾನಸಿಕವಾಗಿ ತುಂಬಾ ಡಿಸ್ಟರ್ಬ್ ಆಗ್ತಾ ಹೋಗ್ತೀರಿ. ಏನೇ ಕೆಲಸಗಳನ್ನ ಮಾಡಬೇಕು ಅಂತಂದ್ರೂ ಕೂಡ ಬುಧ ಚೆನ್ನಾಗಿಲ್ಲದೆ ಇರೋದ್ರಿಂದ, ಅಥವಾ ಬುಧನ ಮನೆಯಲ್ಲಿ ಗುರುಗ್ರಹಕ್ಕೆ ಉತ್ತಮವಾದಂತಹ ಗೋಚಾರ ಫಲ ಇಲ್ಲದೆ ಇರೋದ್ರಿಂದಾಗಿ ತುಂಬಾ ಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ಬರಬಹುದು. ಬುಧ ಅಂದ್ರೆ ವಿಷ್ಣುವಿನ ಸ್ಮರಣೆ ಮಾಡ್ಕೊಳ್ಳಿ, ವಿಷ್ಣು ಆರಾಧನೆ ಮಾಡ್ಕೊಳ್ಳಿ. ಅತ್ಯಂತ ಅವಶ್ಯಕದಾಯಕವಾಗಿರ್ತಕ್ಕಂತಹ ಒಂದು ಆರಾಧನೆ. ಶತ್ರು ಬುಧನ ಮನೆಯಲ್ಲಿರ್ತಾನೆ. ಗುರು ವಿಗ್ರಹಕ್ಕೆ ಶತ್ರು ಆದಂತಹ ಬುಧನ ಮನೆ ಮಿಥುನ ರಾಶಿಗೆ ಹೋಗ್ತಾರವ್ರು. ಹಾಗಾಗಿ ಇನ್ನು ಶನಿ ಪರಮಾತ್ಮ 7.5 ಮುಗೀತು ಅಂತ ಅನ್ಕೊಂಡ್ರೆ ನೋಡಿ, ಇಲ್ಲಿ 2.5 ವರ್ಷ ಇರ್ತಕ್ಕಂತಹ ಶನಿ ಪರಮಾತ್ಮ ಮಾರ್ಚ್ ಕೊನೆಯ ವಾರದಲ್ಲಿ ತನ್ನ ಕುಂಭರಾಶಿಯಿಂದ, ತನ್ನದೇ ಆದಂತಹ ಮೂಲ ತ್ರಿಕೋಣವಾದಂತಹ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. 2ನೇ ಮನೆಯಿಂದ 3ನೇ ಮನೆಗೆ ಪ್ರವೇಶ. ಸಮಬಲನಾಗಿರ್ತಕ್ಕಂತಹ, ತನ್ನ ಮನೆಯಿಂದ ಸಮಬಲನಾಗಿರ್ತಕ್ಕಂತಹ ಗುರುವಿನ ಮನೆಗೆ ಶನಿಯ ಪ್ರವೇಶವಾಗತ್ತೆ. ಅಂಡ್ ಗೋಚಾರದಲ್ಲಿ 3ನೇ ಮನೆ ಶನಿ ಪರಮಾತ್ಮನಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು. ಇಲ್ಲಿ ಶನಿ ಪರಮಾತ್ಮನ ಪೊಸಿಷನ್ ಅನ್ನು ನೋಡ್ಬೇಕಾಗತ್ತೆ. ಆಯುಷ್ಯಕಾರಕ ಮತ್ತು ಕರ್ಮಕಾರಕ ಅನ್ನುವಂಥದ್ದಾಗಿ ನೋಡಿ. ಪ್ರಾರಂಭದಲ್ಲಿ ಶನಿಯಿಂದ ಉಂಟಾಗುವಂತಹ ತೊಂದರೆಗಳು ಕಡಿಮೆ ಇದ್ದರೂ ನಂತರದಲ್ಲಿ ಅತ್ಯಂತ ಹೆಚ್ಚು ಶುಭದಾಯಕವಾಗತ್ತೆ. ಯಾಕೆಂದ್ರೆ ಪ್ರಾರಂಭದಲ್ಲಿ ಯಾಕೆ ಕಡಿಮೆ ಇದ್ದರು ಅಂತ ಹೇಳಿದೆ ಅಂತಂದ್ರೆ ಅವನದೇ ಮನೆ ಅದು. ಹಾಗಾಗಿ ಕಷ್ಟ ಕೊಡೋದಿಲ್ಲ. 7.5 ಬಿಟ್ಟು ಹೋಗುವಂತಹ ಸಂದರ್ಭ. ಹಾಗಾಗಿ ಶುಭ ಫಲವನ್ನ ನೀಡಲೇಬೇಕು. ಶುಭ ಫಲವನ್ನ ನೀಡಿ ನಿಮ್ಮ ಎಲ್ಲ ಏನು ಲಾಸ್ಟ್ 7.5 ವರ್ಷಗಳಲ್ಲಿ ಕಷ್ಟಪಟ್ಟಿದ್ದೀರೋ ಅದೆಲ್ಲವನ್ನ 2025 ಪ್ರಾರಂಭದ 1-2-3 ತಿಂಗಳಲ್ಲಿ ನಿಮಗೆ ಅದನ್ನ ಕೊಟ್ಟು ಹೋಗ್ತಾರೆ. ನೀವು ಹಣ ಕಳ್ಕೊಂಡಿದ್ರೆ ಹಣ ಕೊಡ್ತಾರೆ, ಅಧಿಕಾರ ಕಳ್ಕೊಂಡಿದ್ರೆ ಅಧಿಕಾರ ಕೊಡ್ತಾರೆ. ಪೊಸಿಷನ್, ಸ್ಥಾನಮಾನ ಅಥವಾ ಹಣ, ಆರ್ಥಿಕ ಅಭಿವೃದ್ಧಿ, ಯಶಸ್ಸು, ಇದೆಲ್ಲವನ್ನ ಏನೇನು ಕಷ್ಟ ಆಯ್ತು ನನಗೆ 7.5 ಅಂತ ಹೇಳ್ತಿರೋ ಅದೆಲ್ಲವನ್ನ ಕೊಟ್ಟು ಹೋಗ್ತಾರೆ. ಹಾಗಾಗಿ 2025 ಶನಿ ಪರಮಾತ್ಮನ ದೃಷ್ಟಿಯಿಂದ ನೋಡಿದರೆ ನಿಮಗೆ ಅತ್ಯಂತ ಶುಭದಾಯಕ. ಆಯುಷ್ಯ ಮತ್ತು ಕರ್ಮಕಾರಕ. ಆಯುಷ್ಯ ವೃದ್ಧಿ ಆಗತ್ತೆ, ಅನಾರೋಗ್ಯಗಳು ದೂರವಾಗತ್ತೆ. ಅಬೌವ್ 60+ ಇರ್ತಕ್ಕಂಥವ್ರಿಗೆ ಯಾವುದೇ ರೀತಿಯಾದಂತಹ ಕಾಯಿಲೆಗಳಿದ್ರೂ ಕೂಡ ದೂರವಾಗತ್ತೆ. ಅಂದ್ರೆ ಪ್ರಾರಂಭದಲ್ಲಿ 7.5 ಬಿಟ್ಟು ಹೋಗುವಾಗ ಕೊಡುವಂತಹ ಶುಭ ಫಲಗಳು, ನಂತರದಲ್ಲಿ ಅವನು 3ನೇ ಮನೆ ಗೋಚಾರದಲ್ಲಿ ಶುಭ ಫಲಕ್ಕಾಗಿ ಶುಭ ಫಲನ ಮನೆಗೆ ಬರ್ತಾನೆ. ಅಲ್ಲಿ ಗುರುವಿನ ಅನುಗ್ರಹ, ಮತ್ತೆ ಪುನಃ ಶನಿ ಮತ್ತು ಗುರುವಿನ ಕಾಂಬಿನೇಷನ್ ಉಂಟಾಗತ್ತೆ. ಈ ಮಾರ್ಚ್ ಅಲ್ಲಿ 5 ಗ್ರಹಗಳ ಕಾಂಬಿನೇಷನ್ ಉಂಟಾಗತ್ತೆ, ಅಥವಾ 5 ಗ್ರಹಗಳ ಯುತಿ, ಪಂಚಗ್ರಹ ಮಹಾಯೋಗ. ಹಾಗಾಗಿ ಮಕರ ರಾಶಿಯವರಿಗೆ 2025 ಒಟ್ಟಾರೆ, ಲಾಸ್ಟಲ್ಲಿ ಹೇಳ್ತೇನೆ, ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ 2025 ಗೋಲ್ಡನ್ ಇಯರ್ ಗುರುಬಲ ಒಂದು ಪ್ರಾಪ್ತ ಮಾಡಿಕೊಂಡರೆ. ಇನ್ನು ರಾಹು 18 ತಿಂಗಳಿರ್ತಕ್ಕಂಥವನು ಒಂದು ರಾಶಿಯಲ್ಲಿ ಮೇನಲ್ಲಿ ಚೇಂಜ್ ಆಗ್ತಾರೆ. ಮೀನ ರಾಶಿಯಿಂದ ಕುಂಭ ರಾಶಿಗೆ, 3ನೇ ಮನೆಯಿಂದ 2ನೇ ಮನೆಗೆ. ನೋಡಿ, 3ನೇ ಮನೆ ಗೋಚಾರದಲ್ಲಿ ಶುಭ ಮತ್ತು ಮಿತ್ರನಾಗಿರ್ತಕ್ಕಂತಹ ಶನಿಯ ಮನೆಗೆ ಪ್ರವೇಶವಾಗುತ್ತೆ. ಹಾಗಾಗಿ ಆರೋಗ್ಯಕ್ಕೆ ತೊಂದರೆ ಬರೋದೇ ಇಲ್ಲ, ಆಯುಷ್ಯಕ್ಕೆ ತೊಂದರೆ ಆಗೋದಿಲ್ಲ. ಮಕರ ರಾಶಿಯವರಿಗೆ ಹೆಲ್ದಿಯೆಸ್ಟ್ ಇಯರ್ 2025.
ಆರೋಗ್ಯದಾಯಕವಾಗಿರ್ತೀರಿ. ಯಾಕೆಂದ್ರೆ ಮಿತ್ರನಾಗಿರ್ತಕ್ಕಂತಹ ಶನಿಯ ಮನೆಗೆ ಪ್ರವೇಶ ಮತ್ತು ಗೋಚಾರದಲ್ಲಿ ಪ್ರಾರಂಭದಲ್ಲಿ ಮೇವರೆಗೂ ಕೂಡ ಗೋಚಾರದಲ್ಲಿ ಅತ್ಯಂತ ಶುಭದಾಯಕವಾಗಿರುತ್ತೆ. ಅಂಡ್ 2ನೇ ಮನೆಗೆ ಕುಂಭರಾಶಿಗೆ ಬಂದಂತಹ ಸಂದರ್ಭದಲ್ಲಿ 3ರಿಂದ 2, ಕಾರಣ ರಾಹು ಮತ್ತು ಕೇತುಗಳಿಗೆ ಅಪ್ರದಕ್ಷಿಣೆ ಕುರ್ವಾಣಂ ಗ್ರಹಮಂಡಲೇ ಪ್ರವಿಷ್ಟಂ ಸಾಂಘಂ ಸಾಯುಧಂ ಸವಾಹನಂ ಈ ರೀತಿಯಾಗಿ ಬರುತ್ತೆ ಶಾಸ್ತ್ರ. ಹಾಗಾಗಿ 3ರಿಂದ 2ನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ 3ರಲ್ಲಿ ಪ್ರಾರಂಭದ 5-6 ತಿಂಗಳು ಏನೂ ತೊಂದರೆ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ದ್ವಿತೀಯಾರ್ಧದಲ್ಲಿ ಸ್ಟ್ರೆಂತ್ ಅನ್ನ ಕಳೆದುಕೊಳ್ತೀರಿ. ಯಾರು ಬಿಲೋ 40-45 ಇರ್ತಕ್ಕಂಥವ್ರು, ಅಂದ್ರೆ ಕಡಿಮೆ 40-45ರ ವಯಸ್ಸಿನ ಒಳಗಿರ್ತಕ್ಕಂಥವ್ರು ಸ್ವಲ್ಪ ಫಿಸಿಕಲ್ ಸ್ಟ್ರೆಂತ್ ಅನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು. ಯಾವಾಗ್ಲೂ ಲೇಜಿನೆಸ್ ಉಂಟಾಗತ್ತೆ, ಜಡತ್ವ ಉಂಟಾಗತ್ತೆ, ಏನ್ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ. ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಧನ್ವಂತರಿ ಮಹಾವಿಷ್ಣುವಿನ ಮಂತ್ರ ಹೇಳ್ಕೊಳ್ಳಿ, ಮಹಾಮೃತ್ಯುಂಜಯ ಮಂತ್ರ ಹೇಳ್ಕೊಳ್ಳಿ. ಇಲ್ಲಿ ಚೈತನ್ಯ ವೃದ್ಧಿ ಆಗುತ್ತಾ ಹೋಗುತ್ತೆ, ಆರೋಗ್ಯ ವೃದ್ಧಿ ಆಗತ್ತೆ, ತುಂಬಾ ಚೆನ್ನಾಗಿರುತ್ತೆ. ರಾಹು ಅಂದ್ರೆ ಸರ್ಪ, ಹಾಗಾಗಿ ಸರ್ಪ ದೇವರ ದರ್ಶನವನ್ನ ಮಾಡಬೇಕು. ಯಾವಾಗ? ಮೇನಿಂದ ಡಿಸೆಂಬರ್ 2025ರವರೆಗೂ ಸರ್ಪನ ಪೂಜೆ, ಸರ್ಪ ಆರಾಧನೆ, ಸರ್ಪ ಗಾಯತ್ರಿ, ನಾಗರ ದೇವಸ್ಥಾನಕ್ಕೆ ಹೋಗ್ಬೇಕು, ನಾಗ ಬನವನ್ನ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಅಥವಾ ನಾಗರಕಟ್ಟೆ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ನಾಗರಕಟ್ಟೆಗೆ ದೀಪ ಹಚ್ಚತಕ್ಕಂಥದ್ದು, ಇದೆಲ್ಲವನ್ನ ಮಾಡ್ಕೊಳ್ಳೋದ್ರಿಂದ ಅತ್ಯಂತ ಶುಭ ಫಲವನ್ನ ಕಾಣ್ತೀರಿ ಯಾರು ಮಕರ ರಾಶಿಯವರು. ನಂತರ ಕೇತು ನೋಡಿ, 1.5 ವರ್ಷಗಳ ಕಾಲ 18 ತಿಂಗಳ ಕಾಲ ಒಂದು ರಾಶಿಯಲ್ಲಿ ಇರ್ತಕ್ಕಂಥವ್ರು ಮೇನಲ್ಲಿ ಚೇಂಜ್ ಆಗ್ತಾರೆ. ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಇದು ಬಹಳ ಗಮನಿಸಬೇಕಾದಂತಹ ಅಂಶ. ನೋಡಿ, 9ನೇ ಮನೆ ಅಥವಾ 8ನೇ ಮನೆ ಯಾವುದೂ ಕೂಡ ಶುಭವಲ್ಲ ಕೇತುವಿಗೆ. ಗೋಚಾರದಲ್ಲಿ 9ನೇ ಮನೆ ಭಾಗ್ಯಸ್ಥಾನವಾಗಿತ್ತು, 8ನೇ ಮನೆ ಅಷ್ಟಮಕ ಸ್ಥಾನವಾಗತ್ತೆ. ಅಷ್ಟಮ ಸ್ಥಾನಕ್ಕೆ ಬಂದ್ರೆ ಏನ್ ಫಲ ಕೊಡ್ತಾರೆ? ಅದರಲ್ಲೂ ಶತ್ರುವಾದಂತಹ ರವಿಯ ಮನೆಗೆ ಬರ್ತಾರೆ. ಇದನ್ನ ಬಹಳ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ, ಸಿಂಹ ರಾಶಿ ಅಧಿಪತಿ ಆಗಿರ್ತಕ್ಕಂಥವನು ಸೂರ್ಯ, ಅಲ್ಲಿ ಕೇತುವಿಗೆ ಅವನು ಶತ್ರು. ಸೊ ಹಾಗಾಗಿ ಏನಾಗತ್ತೆ, ಭಾಗ್ಯದಲ್ಲಿದ್ದಾಗ ಅಂದ್ರೆ ಮೇವರೆಗೂ ಕೂಡ, ಜನವರಿ 2025ರಿಂದ 2025 ಮೇವರೆಗೂ ಕೂಡ ನಿಮಗೆ ನಿಮ್ಮ ವೈಯಕ್ತಿಕ ಅಭಿವೃದ್ಧಿ ಆಗ್ತಾ ಇರುತ್ತೆ. ಕೇತುಂ ಕುಲಸ್ಯ ಉನ್ನತಿಂ, ನಿಮ್ಮ ಸ್ವಂತ ಅಭಿವೃದ್ಧಿ ಆಗ್ತಾ ಇರುತ್ತೆ, ಮನೆಯ ಅಭಿವೃದ್ಧಿ ಕಡೆ ಗಮನ ಹರಿಸ್ತೀರಿ. ನಿಮ್ಮ ಸೋಷಿಯಲ್ ರೆಪ್ಯುಟೇಷನ್ ಹಾಳಾಗದೆ ಇದ್ದಾಗ ನೋಡ್ಕೊಳ್ತೀರಿ, ಮಾನಸಿಕವಾಗಿ ವಿಚಲಿತರಾಗದೆ ಇದ್ದಾಗ ನೋಡ್ಕೊಳ್ತೀರಿ. ಆದರೆ 8ನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ವರ್ಚಸ್ಸು ಹಾಳಾಗತ್ತೆ. ನೀವು ತೆಗೆದುಕೊಳ್ಳತಕ್ಕಂತಹ ತೀರ್ಮಾನ, ನೀವು ಆಡುವಂತಹ ಮಾತುಗಳು ಕೂಡ ನಿಮಗೆ ಮುಳ್ಳಾಗುವಂತಹ ಸಾಧ್ಯತೆಗಳಿರುತ್ತೆ. ಜನ ನಿಮ್ಮನ್ನ ಅಪರಾಧಿ ಸ್ಥಾನದಲ್ಲಿ, ಆರೋಪ ಹೊರಿಸ್ತಾರೆ ನಿಮ್ಮ ಮೇಲೆ, ಏನೋ ಒಂದು ತಪ್ಪು ಮಾಡಿರುವಂತಹ ರೀತಿಯಲ್ಲಿ ನೋಡ್ತಾರೆ. ವ್ಯಥ ಅಪವಾದಗಳು ಬರ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಶತ್ರುವಾದಂತಹ ರವಿ ವರ್ಚಸ್ಸನ್ನ ಕಡಿಮೆ ಮಾಡ್ತಾನೆ. ಯಾವಾಗ ನಮ್ಮ ವರ್ಚಸ್ಸು ಕಡಿಮೆ ಆಗತ್ತೆ ಅಂದ್ರೆ ನಾವೇನೋ ತಪ್ಪು ಮಾಡಿದ್ದೀವಿ ಅನ್ನುವಂಥದ್ದು ಜನರಿಗೆ ಅನಿಸಿದಾಗ, ನೀವು ಮಾಡದೇ ಇರಿ, ತಪ್ಪು ಮಾಡದೇ ಇರಬೇಕು. ಯಾಕೆ ಅಂತಂದ್ರೆ ದುಷ್ಟ ಕಾರ್ಯಗಳಿಗೆ ಪ್ರೇರಣೆಯನ್ನ ಕೊಡ್ತಾ ಹೋಗುತ್ತೆ. ಅಂದ್ರೆ ಕೆಟ್ಟ ಕೆಲಸ ಅಂತಂದ್ರೆ ಕೆಟ್ಟ ಮಾತುಗಳನ್ನ ಆಡುವಂಥದ್ದು ಇರ್ಬೋದು, ಯಾರಿಗೋ ಬೈತೀರಿ ಮನೆಯಲ್ಲಿ, ಅಥವಾ ನಿಮ್ಮ ಮಾತಿನ ಶೈಲಿಯಿಂದಾಗಿ ಈಗೋ ಅಥವಾ ನಿಮ್ಮ ಹಠ ಕೋಪದಿಂದಾಗಿ ನೀವು ಕೆಟ್ಟ ಮಾತುಗಳನ್ನ, ಕೆಟ್ಟ ಶಬ್ದಗಳನ್ನ, ಕೆಟ್ಟ ಭಾಷೆಗಳನ್ನ ಬಳಸ್ತಕ್ಕಂಥದ್ದಿರ್ಬೋದು, ಅಥವಾ ಕೆಟ್ಟ ಯೋಚನೆಗಳನ್ನ ಮಾಡುವಂತಹ ಸಾಧ್ಯತೆಗಳಿರ್ಬೋದು. ನನಗೇನು ಆಗಲ್ಲ, ನಾನು ಯಾವಾಗಲೂ ಸ್ಟ್ರೈಟ್ ಫಾರ್ವರ್ಡ್, ನನ್ನ ಡಿಸಿಷನ್ ನನಗೆ ಅಂತಿಮ, ಹೀಗೆಲ್ಲ ಒಂದಷ್ಟು ಜನರ ಮನೋಭಾವನೆ ಇರುತ್ತೆ. ಇದನ್ನೆಲ್ಲ ಕಡಿಮೆ ಮಾಡ್ಕೋಬೇಕು. ಆದಷ್ಟು ಕಾಮಾಗಿರೋಕೆ ಯೋಚನೆ ಮಾಡಬೇಕು. ನೀವು ಎಷ್ಟು ನೆಮ್ಮದಿದಾಯಕವಾಗಿರ್ತೀರೋ, ಎಷ್ಟು ಸಂತೋಷದಾಯಕವಾಗಿರ್ತೀರೋ, ಎಷ್ಟು ಕೂಲ್ ಆಗಿರ್ತೀರೋ ಅಷ್ಟು ಒಳ್ಳೆಯದು. ಇಲ್ಲಿ ಕೇತು ಅಂತಂದ್ರೆ ಪುನಃ ಸರ್ಪ, ಸುಬ್ರಹ್ಮಣ್ಯ ಅಥವಾ ಅಭಿಮಾನ ದೇವತೆ ಗಣೇಶ, ಮಹಾಮೃತ್ಯುಂಜಯ ಮಂತ್ರಗಳನ್ನು ಹೇಳ್ಕೊಳ್ಳಿ. ಯಾವ ಕಾರಣಕ್ಕೂ ಕೂಡ ನಿಮ್ಮ ಹೆಸರು ಹಾಳಾಗದೆ ಇದ್ದಾಗ ನೋಡ್ಕೊಳ್ಳಿ. ನಿಮ್ಮ ಮೇಲೆ ಉತ್ತಮವಾದಂತಹ ಅಭಿಪ್ರಾಯ ಇರೋ ಹಾಗೆ ನಡ್ಕೊಳ್ಳಿ. ನಿಮ್ಮ ನಡವಳಿಕೆ, ಮಾತು ಮತ್ತು ನಿಮ್ಮ ವ್ಯಕ್ತಿತ್ವ, ಬಿಹೇವಿಯರ್ ಎಲ್ಲವೂ, ವ್ಯವಹಾರ ಎಲ್ಲವೂ ಕೂಡ ಚೆನ್ನಾಗಿದ್ರೆ ಯಾವ ತೊಂದರೆಗಳು ಬರೋದಿಲ್ಲ. ಇದಿರಬೇಕು ಅಂತಂದ್ರೆ ಸೆಲ್ಫ್ ಕಂಟ್ರೋಲಿಂಗ್ ಕೆಪಾಸಿಟಿ ಇರಬೇಕು. ಗ್ರಹಗಳ ಪೊಸಿಷನ್ ನಾವು ನಿಲ್ಸೋಕ್ ಆಗೋದಿಲ್ಲ. ಹಾಗಾಗಿ ಸೆಲ್ಫ್ ಕಂಟ್ರೋಲಿಂಗ್ ಕೆಪಾಸಿಟಿ ಇರಬೇಕು. ತಪ್ಪು ಮಾಡದೇ ಇರುವಂತಹ ರೀತಿಯಲ್ಲಿ ಪ್ರತಿ ಕ್ಷಣವೂ ನಮ್ಮನ್ನು ನಾವು ಕಂಟ್ರೋಲ್ ಮಾಡಿಕೊಳ್ತಾ ಇರಬೇಕು. ಆಗ ನಿಮ್ಮ ಸೋಷಿಯಲ್ ರೆಪ್ಯುಟೇಷನ್ ಹಾಳಾಗಲ್ಲ. ಕೇತುಂ ಕುಲಸ್ಯ ಉನ್ನತಿಂ, ನಿಮ್ಮ ಅಭಿವೃದ್ಧಿ, ನಿಮ್ಮ ಹೆಸರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳ ಉಂಟಾಗೋದಿಲ್ಲ, ಅಭಿವೃದ್ಧಿ ಆಗ್ತಾ ಇರುತ್ತೆ. ಉತ್ತಮವಾದಂತಹ ಶುಭ ಫಲವನ್ನ ಪ್ರಾಪ್ತ ಮಾಡ್ಕೊಳ್ತೀರಿ. ಹೇಗೂ ಪ್ರತಿ ತಿಂಗಳು ಮಾಸ ಭವಿಷ್ಯ ಬಂದೇ ಬರುತ್ತೆ. ಪ್ರತಿ ತಿಂಗಳು ಮಾಸ ಭವಿಷ್ಯವನ್ನ ನೋಡಿ. ಇದು ವರ್ಷ ಭವಿಷ್ಯ. ವಿಶೇಷವಾಗಿ ನಾವು 12 ರಾಶಿಗಳಿಗೆ ತಯಾರಿ ಮಾಡಿರ್ತಕ್ಕಂಥದ್ದು. ಅಂದ್ರೆ ಗ್ರಹಗಳ ಪೊಸಿಷನ್ 4 ಗ್ರಹಗಳ ಆಧಾರದ ಮೇಲೆ, ಯಾಕೆ 4 ಗ್ರಹಗಳು ಚೇಂಜ್ ಆಗುವಂಥದ್ದು ಲಾಂಗ್ ಪೀರಿಯಡ್ ಅಲ್ಲಿ, ಮಿಕ್ಕಿದೆಲ್ಲ ಗ್ರಹಗಳು ಶಾರ್ಟ್ ಪೀರಿಯಡ್ ಅಲ್ಲಿ ಚೇಂಜ್ ಆಗುತ್ತೆ. ಹಾಗಾಗಿ ಈ 4 ಗ್ರಹಗಳ ಆಧಾರದ ಮೇಲೆ
ನಿರ್ಣಯ ಮಾಡಿರ್ತಕ್ಕಂತಹ ಮಕರ ರಾಶಿಯ ವರ್ಷ ಭವಿಷ್ಯ ತಮ್ಮೆಲ್ಲರಿಗೂ ಶುಭ ಫಲವನ್ನು ನೀಡಲಿ, ಯಾವುದೇ ರೀತಿಯಾದಂತಹ ಕಷ್ಟಗಳಿದ್ದು ದೂರವಾಗಲಿ ಮತ್ತು ಆದಿತ್ಯಾದಿ ನವಗ್ರಹ ದೇವತೆಗಳ ಅನುಗ್ರಹ ನಿಮ್ಮ ಮೇಲಿದ್ದು ನಿಮ್ಮ ಜೀವನ ಸುಭೀಕ್ಷವಾಗಿರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲ ನಂದಿ ವಾಹಿನಿಯ ವೀಕ್ಷಕರಿಗೆ ಹೊಸ ವರ್ಷದ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಶುಭಾಶಯವನ್ನು ಕೋರ್ತಾ 2025 ನಿಮ್ಮ ಜೀವನದಲ್ಲಿ ಶುಭವಾಗಿರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಮಕರ ರಾಶಿಯ ವರ್ಷ ಭವಿಷ್ಯವನ್ನು ಮುಗಿಸ್ತಾ ಇದ್ದೇವೆ ಸ್ನೇಹಿತರೆ. ಶುಭವಾಗಲಿ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.